ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗೆ ತಾನೇ ಆಸೆ ಇಲ್ಲ? ನಾವು ಎಷ್ಟು ವರ್ಷ ತಿಂಗಳ ಸಂಬಳ ನೆಚ್ಕೊಂಡು ನನ್ನ ಕನಸನ್ನು ನಾನು ಈಡೇರಿಸ್ಕೊಳ್ತೀನಿ ಅಂತ ಕಾಯೋದು, ಸ್ವಂತ ಮನೆ ಬೇಕು, ಕಾರ್ ಬೇಕು, ಈ ಎಲ್ಲದರ ಬಗ್ಗೆ ಕನಸಿದೆ. ಈಗ ಬರೋ ಸಂಬಳದಲ್ಲಿ ಇನ್ಫ್ಲೇಷನ್ ರೇಟು ನಾವು ಉಳಿಸುವಂಥ ರೇಟ್ ಅನ್ನೋದನ್ನು ನಾವು ಗಮನಿಸ್ಬಿಟ್ರೆ ಬಹುಶಃ ನಮ್ಮ ಕನಸು ನನಸಾಗೋದಕ್ಕೆ ಒಂದು 250-300 ವರ್ಷ ಆದರೂ ಬೇಕು. ಆದರೆ ನೀವು ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಇಲ್ಲ ಸಬ್ಸಿಡರಿ ಇನ್ಕಮ್ ಬೇಕು. ನೀವು ಮಾಡುವಂಥ ಇನ್ವೆಸ್ಟ್ಮೆಂಟು ಇನ್ಫ್ಲೇಷನ್ಗಿಂತಲೂ ಜಾಸ್ತಿ ರಿಟರ್ನ್ಸ್ ಕೊಡೋ ಮಟ್ಟಿಗೆ ಬೆಳೆದುಕೊಳ್ಳಬೇಕು. ಸಿಸ್ಟಮ್ಯಾಟಿಕ್ ಆಗಿ ನೀವು ನಿಮ್ಮ ಹಣವನ್ನು ಸೇಫ್ ಆಗಿ ಬೆಳೆಸ್ಕೊಳ್ಬೇಕು. ಇದಕ್ಕೆ ಬೇರೆ ಬೇರೆ ಥರದ ಆಯ್ಕೆಗಳಿದ್ದಾವೆ. ನಿಮಗೆ ಗವರ್ಮೆಂಟ್ ಬಾಂಡ್ಸು, ಡೆಟ್ ಫಂಡ್ಗಳು, ಅಥವಾ ನೀವು PPF ಯೋಜನೆಗಳಲ್ಲಿ ದುಡ್ಡು ಹಾಕೋದು, ಈ ಥರ ಬೇರೆ ಬೇರೆ ಥರದ ಚಾಲೆಂಜಸ್ ಇದ್ದಾವಲ್ಲ. ಇವೆಲ್ಲವನ್ನೂ ಕೂಡಿ ಕಳೆದ್ರೂ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ನಲ್ಲಿ ನಿಮಗೆ ಡಬಲ್ ಡಿಜಿಟ್ ಗ್ರೋತನ್ನು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ. ಅಟ್ಲೀಸ್ಟ್ ಅಲ್ಲಿಗೆ ತಲುಪೋದಕ್ಕೆ ಅವಕಾಶಗಳಿದ್ದಾವೆ. ಯಾವಾಗ? ನೀವು ಚೆನ್ನಾಗಿ ಕಲಿತಾಗ ಮಾತ್ರ. ನನ್ನ ಫ್ರೆಂಡ್ ಒಬ್ಬ ಇತ್ತೀಚೆಗೆ ಮಾತಾಡ್ತಾ ಇದ್ದ, ಫ್ಯಾಮಿಲಿ ರಿಲೇಟಿವ್ ಕೂಡ ಹೇಳ್ತಿದ್ದ, ನನ್ನ ಫ್ರೆಂಡ್ಗೆ 5,000 ರೂಪಾಯಿ ಬೇಕು ಅಂದೆ, ಫೋನ್ ತೆಗ್ದ, ಒಂದು ಅರ್ಧ ಗಂಟೆ ಕಷ್ಟಪಟ್ಟು ಅದೇನೋ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಮಾಡ್ತೀನಿ ಅಂತ ಅಂದ, 2,500-3,000 ರೂಪಾಯಿ ತೆಗೆದು ಕೊಟ್ಬಿಟ್ಟ. ನಾನು ಸೈಕ್ ಆಗಿಬಿಟ್ಟೆ ಅಂತ ನಾನು ಅಂದ್ಕೊಂಡೆ. ಈ ಥರ ಮಾಡಿದರೆ ಎಂಥವರಾದರೂ ಮಿಸ್ಲೀಡ್ ಆಗ್ತಾರೆ. ನೋಡಿ, ಅದು ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಬಹಳ ಇನ್ ಡೀಟೇಲ್ ಸ್ಟಡಿಯಿಂಗ್ ಬೇಕು, ದ ನೆಕ್ಸ್ಟ್ ಲೆವೆಲ್ ಅನಾಲಿಸಿಸ್ ಬೇಕು. ಕಂಪ್ಯೂಟರ್ ಟರ್ಮಿನಲ್ ಮುಂದೆ ಇಡೀ ಜೀವನ ಕಳೆದ್ರೂ ಕಲಿಯೋದಕ್ಕೆ ಕಷ್ಟಕರ ಅಥವಾ ಟ್ರಿಕಿ ಅನಿಸುವಂಥ ಕೆಲಸ. ಟ್ರೇಡಿಂಗ್ ಮಾಡ್ತಿರ್ತಾರೆ ಅವರು. ಟ್ರೇಡಿಂಗ್ ನೆನಪಿರಲಿ, ನಿಮಗೆ ಮಾರ್ಕೆಟ್ನ ಏರಿಳಿತಗಳ ಲಾಭವನ್ನು ಪಡ್ಕೊಳ್ಳೋದಷ್ಟೇನೆ. ಆದರೆ ಇನ್ವೆಸ್ಟಿಂಗ್ ಅಂತ ಬಂದಾಗ ಮೊದಲ ಹೆಜ್ಜೆ ಏನು ಗೊತ್ತಾ? ಫಂಡಮೆಂಟಲ್ ಅನಾಲಿಸಿಸ್. ಸೊ ನಾನು ಒಂದು ಸ್ಟಾಕ್ನ ಬಗ್ಗೆ ಓದಬೇಕಾ ಬೇಡವಾ? ನನ್ನ ಅಮೂಲ್ಯ ಸಮಯವನ್ನು ಈ ಸ್ಟಾಕ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಖರ್ಚು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇರುವಂತಹ ಕೆಲ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪ್ರಾಕ್ಟಿಕಲಿ ಅದನ್ನು ಕಲಿತಾ ಹೋಗೋಣ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅನ್ನೋದು ನೀವೇ ನಿಮ್ಮ ಕಾರನ್ನು ಡ್ರೈವ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್. ನಿಮಗೆ ಡ್ರೈವಿಂಗ್ ಚೆನ್ನಾಗಿ ಬಂದರೆ ಆಕ್ಸಿಡೆಂಟ್ ಮಾಡದ ಹಾಗೆ, ಇನ್ಯಾರ ಹತ್ರನೋ ಬೈಗಳ ತಿನ್ನದ ಹಾಗೆ, ಏನೂ ಸಮಸ್ಯೆ ಆಗದ ಹಾಗೆ ಸೇಫ್ ಆಗಿ ನಿಮ್ಮ ಡೆಸ್ಟಿನೇಷನ್ ನೀವು ತಲುಪೋದಕ್ಕೆ ಸಾಧ್ಯ. ಕರೆಕ್ಟಾ? ಅದೇ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಒಬ್ಬ ಡ್ರೈವರ್ಗೆ ನೀವು ಕೂಲಿ ಕೊಟ್ಟು ಆತ ನಿಮ್ಮನ್ನು ಜಾಗವನ್ನು ತಲುಪಿಸ್ತಾನೆ. ಆತನ ಎಕ್ಸ್ಪರ್ಟೀಸ್ಗೆ ನೀವು ಇಂತಿಷ್ಟು ಅಂತ ಕೂಲಿ ಕೊಡ್ತೀರಿ. ಅದು ಮ್ಯೂಚುವಲ್ ಫಂಡ್ಸ್. ಸೊ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಡ್ರೈವಿಂಗ್ ಸರಿಯಾಗಿ ಕಲಿಬೇಕಲ್ವಾ? ಅಂದರೆ ಯಾವಾಗ ಹೂಡಿಕೆ ಮಾಡಬೇಕು, ಯಾವಾಗ ನಾನು ಆ ಹೂಡಿಕೆಯಿಂದ ಆಚೆ ಅಮೌಂಟನ್ನು ವಿತ್ಡ್ರಾ ಮಾಡಬೇಕು, ಮಾರ್ಕೆಟ್ ಯಾವಾಗ ಹೇಗೆ ಬಿಹೇವ್ ಮಾಡುತ್ತೆ, ಯಾವ ಸೆಕ್ಟರ್ನಲ್ಲಿ ಯಾವ ಕಂಪನಿಗಳು ಬೆಟರು, ಆ ಕಂಪನಿ ಲಾಭ ಮಾಡ್ತಿದ್ಯಾ ಇಲ್ವಾ, ಇದೆಲ್ಲವನ್ನು ಅನಲೈಸ್ ಮಾಡೋದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಬಹಳ ಮುಖ್ಯ. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬಂದಾಗ ನೀವು ಹಲವು ಹೆಜ್ಜೆಗಳನ್ನು ಮುಂದಿಡ್ತೀರಿ ಅಂತ ಆದರೆ ಇದು ಒನ್ ಆಫ್ ದ ಟೈನಿ ಸ್ಟೆಪ್ಸ್ ಅಂತ ನೀವು ಪರಿಗಣಿಸಬಹುದು. ಇಲ್ಲಿ ಪ್ರಸ್ತಾಪ ಆಗುವ ಯಾವುದೇ ಕಂಪನಿಯ ಹೆಸರು ಸಹ ನಿಮ್ಮ ಎಜುಕೇಷನ್ ಪರ್ಪಸ್ಸಿಗೆ ನಿಮಗೆ ತಿಳಿಸಿಕೊಡೋದಕ್ಕಷ್ಟೇ. ಇದು ಯಾವುದೇ ಥರದ ಶಿಫಾರಸು ಅಲ್ಲ. ಸೊ ನಾವೀಗ ಪ್ರಾಕ್ಟಿಕಲಿ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಬ್ರೌಸರ್ಗೆ ಹೋಗಿ moneycontrol.comಗೆ ಲಾಗಿನ್ ಆಗಿ. ಸೊ ಇಲ್ಲಿ moneycontrol.comನ ಅಫಿಷಿಯಲ್ ವೆಬ್ಸೈಟ್ ಇದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ನೋಡಿ ಟಾಪಲ್ಲಿ ಒಂದು ಸರ್ಚ್ ಬಾರ್ ಸಿಗುತ್ತೆ. ನಾನೀಗ ಫಾರ್ ಎಕ್ಸಾಂಪಲ್ HDFC ಸ್ಟಾಕ್ನ ಬಗ್ಗೆ ತಿಳ್ಕೊಳ್ಳೋಣ. ಸುಮ್ಮನೆ ಅದರ ಒಂದು ಅನಾಲಿಸಿಸ್ ಅಂತ ನೋಡಿ. ಸೊ ಇಲ್ಲಿ HDFC ಅಂತ ಟೈಪ್ ಮಾಡಿದರೆ ನಿಮಗೆ ಆಪ್ಷನ್ಸ್ ಸಿಗುತ್ತೆ. ನಾನು HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಈಗ ಪ್ರೆಸೆಂಟ್ ಪ್ರೈಸ್ ಏನಿದೆ, ಎಷ್ಟು ಪರ್ಸೆಂಟ್ ರೇಸ್ ಆಗಿದೆ, ಇದೆಲ್ಲವೂ ಇರುತ್ತೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನೋ ಬಿಫೋರ್ ಯು ಇನ್ವೆಸ್ಟ್ ಅಂತಿದೆಯಲ್ಲ, ಇಲ್ಲಿ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಇದೆಲ್ಲವೂ ಇದೆ. ಇಲ್ಲಿ MC ಎಸೆನ್ಷಿಯಲ್ಸ್ ಅನ್ನೋದು ಕಾಣ್ತಿದೆ ಅಲ್ವಾ, ಇದು 56% ಪಾಸ್ ಅಂತಿದೆ. ಒಂದು ವೇಳೆ ಈ ರೇಟಿಂಗ್ ಮಿನಿಮಮ್ ಒಂದು 75% ಅಥವಾ 75%ಗಿಂತಲೂ ಜಾಸ್ತಿ ಇದ್ದರೆ ನೀವು ಆ ಸ್ಟಾಕ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಮುಂದುವರಿಯಬಹುದು. ಸೊ 80% ಹತ್ತತ್ರ ಪಾಸ್ ಇದೆ ಅಂತ ಅಂದರೆ ಸ್ವಲ್ಪ ಫಿಟ್ ಕಂಪನಿ, ಸ್ಟ್ರಾಂಗ್ ಕಂಪನಿ, ಆಪರ್ಚುನಿಟೀಸ್ ಇದೆ ಅನ್ನೋದನ್ನು ಸೂಚಿಸುತ್ತೆ. ಹಾಗಂತ ಬ್ಲೈಂಡ್ ಆಗಿ ಇದನ್ನಷ್ಟೇ ನೋಡಿ ಮುಂದುವರಿಯೋ ಹಾಗಿಲ್ಲ. ಕಲಿಕೆಯ ಮೊದಲ ಹೆಜ್ಜೆ ಇದು. ಆ ಹೆಜ್ಜೆಯಲ್ಲಿ ಹಲವು ಭಾಗಗಳು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ 75% ಅಥವಾ ಅದಕ್ಕಿಂತಲೂ ಜಾಸ್ತಿ ಇರಬೇಕು. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ನೋಡಿ ಇಲ್ಲಿ ಬೇರೆ ಬೇರೆ ಥರದ ಇನ್ಫಾರ್ಮೇಷನ್ ಇದೆ. ಅವತ್ತು ಎಷ್ಟು ರೇಟ್ಗೆ ಓಪನ್ ಆಯಿತು, ಕ್ಲೋಸ್ ಆಯಿತು, 52 ವೀಕ್ ಹೈ, 52 ವೀಕ್ ಲೋ, ಇದೆಲ್ಲವೂ ಸಿಗುತ್ತೆ ನಿಮಗೆ. ಬೇರೆ ಬೇರೆ ರೇಷಿಯೋಗಳಿದ್ದಾವೆ. ಆ ರೇಷಿಯೋಗಳ ಬಗ್ಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಅಡ್ವಾನ್ಸ್ಡ್ ಚಾರ್ಟ್ ಅಂತ ಇದೆ ಅಲ್ವಾ,
ಇಲ್ಲಿ ನೀವು ಗಮನಿಸಬಹುದು ಯಾವಾಗ ಯಾವ ದಿನ ಎಷ್ಟು ಬೆಲೆ ಇತ್ತು, ಎಷ್ಟು ರೇಸ್ ಆಯಿತು. ಈಗ ನೋಡಿ 24 ಸೆಪ್ಟೆಂಬರು ₹1592 ಇತ್ತು. ಆ ಬಳಿಕ 5 ಅಕ್ಟೋಬರು ₹1593 ಬಂತು. ಹಾಗೆಯೇ ನಾವು ಅಕ್ಟೋಬರ್ 11 ಅಂತ ನೋಡಿದರೆ 1638, ಅಕ್ಟೋಬರ್ 11 1634, ಅಲ್ಲಿಂದ ಅಗೈನ್ ರೇಸ್ ಆಗೋದು ಸ್ಟಾರ್ಟ್ ಆಗಿದೆ. ಹೀಗೆ ನಾವು ಗಮನಿಸಬಹುದು ಅಡ್ವಾನ್ಸ್ಡ್ ಚಾರ್ಟ್ನಲ್ಲಿ. ಹಾಗೆ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ MC ಟೆಕ್ನಿಕಲ್ಸ್ ಸಿಗುತ್ತೆ. ಆ ಬಳಿಕ ಪ್ರೈಸ್ ಆ್ಯಂಡ್ ವಾಲ್ಯೂಮ್. ಇಲ್ಲಿ ನೀವು ಗಮನಿಸಿದ್ರೆ ನೋಡಿ 1 ವೀಕ್ನಲ್ಲಿ 4.77% ಹೆಚ್ಚಾಗಿದೆ. 1 ಮಂತ್ನಲ್ಲಿ ಗ್ರೋತ್ 8.97%, 3 ತಿಂಗಳಲ್ಲಿ 12.5%, 1 ವರ್ಷದಲ್ಲಿ 39%, 3 ವರ್ಷದಲ್ಲಿ 70%. ಅಂದರೆ ಲಾಂಗ್ ರನ್ನಲ್ಲಿ ನಿಮಗೆ 70%ನಷ್ಟು ಗ್ರೋತನ್ನು ಸಾಧಿಸಿದೆ ಕಳೆದ ಹಿಂದಿನ 3 ವರ್ಷದಲ್ಲಿ ಅನ್ನೋ ಅಂಶ ಇದೆ. ಇದನ್ನು ನೀವು ಗಮನಿಸುವುದು ಉತ್ತಮ ಆಗುತ್ತೆ. ಕೆಲವೊಮ್ಮೆ ಕಂಪನಿಗಳು ನಿಮಗೆ ಶಾರ್ಟ್ ಟರ್ಮ್ನಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಬಿಡುತ್ತೆ, ಆದರೆ ಲಾಂಗ್ ರನ್ನಲ್ಲಿ ನೋಡಿದಾಗ ನಿಮಗೆ ಲಾಭದಾಯಕ ಇಲ್ಲ ಅಂತಂದರೆ ನೀವು ಡಿಸಿಷನ್ ಕೈಗೊಳ್ಳಬೇಕಾದ್ರೆ ಅದನ್ನು ಪರಿಗಣಿಸಬೇಕಾಗತ್ತೆ. ಆ ಬಳಿಕ ನ್ಯೂಸ್ ಸೆಕ್ಷನ್, ಬೇರೆ ಯಾವ್ಯಾವ ಸುದ್ದಿಗಳು ಈ ಸ್ಟಾಕ್ನ ಬಗ್ಗೆ ಹರಿದಾಡ್ತಿದೆ ಅನ್ನೋದು ಸಿಗುತ್ತೆ. ಕೆಲವು ನ್ಯೂಸ್ ಸೆನ್ಸಿಟಿವ್ ಸಹ ಇರುತ್ತೆ. ಸುದ್ದಿ ಏನಾಗ್ತಿದೆ ಅನ್ನೋದನ್ನು ನೋಡಿಕೊಂಡು ಅದರ ಮೇಲೆ ಮಾರ್ಕೆಟ್ ಸೆಂಟಿಮೆಂಟ್ ಏರುಪೇರು ಆಗೋದಿರುತ್ತೆ. ಅದನ್ನು ನೀವು ಗಮನಿಸಿ ಇರಬೇಕು. ಯಾವುದೋ ಸುದ್ದಿಯ ಕಾರಣಕ್ಕೆ ರೇಸ್ ಆಗ್ತಿದೆ ಅಂತ ಆದರೆ ಡೆಫಿನೆಟ್ಲಿ ನಿಮಗೆ ಅದರಿಂದ ಹೆಚ್ಚು ಲಾಭ ಸಿಗಬಹುದಾ ಅನ್ನೋದರ ಬಗ್ಗೆ ನೀವು ಮತ್ತೊಮ್ಮೆ ಯೋಚನೆ ಮಾಡಿ ಡಿಸಿಷನ್ ಕೈಗೊಳ್ಳಬೇಕಾಗುತ್ತೆ. ಯಾಕೆಂದರೆ ಫ್ಲಕ್ಚುಯೇಷನ್ಸ್ ಆಗಬಹುದು. ಮಾರ್ಕೆಟ್ ಸೆಂಟಿಮೆಂಟ್ ಇನ್ಯಾವುದೋ ಒಂದು ಸುದ್ದಿ ಬಂದಾಗ ಅದರ ತದ್ವಿರುದ್ಧ ಆಗಿಬಿಡಬಹುದು. ಇಲ್ಲಿ ನೋಡಿ ವಾಟ್ಸ್ ಯೋರ್ ಕಾಲ್ ಆನ್ HDFC ಬ್ಯಾಂಕ್ ಅಂತಿದೆ ಅಲ್ವಾ. ರೀಡ್ 94 ಇನ್ವೆಸ್ಟರ್ಸ್ ವ್ಯೂ ಅಂತಿದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಥರಾನೇ ಇನ್ವೆಸ್ಟರ್ಸ್ ಕೆಲವರು ಅವರ ಅಂದಾಜನ್ನು ಅವರಲ್ಲಿ ಹಾಕಿರ್ತಾರೆ. ಇವರೆಲ್ಲರೂ ಎಕ್ಸ್ಪರ್ಟ್ಸ್ ಅಂತ ಅಲ್ಲ, ಆದರೆ ನಿಮಗೆ ಕಲಿಬೇಕಾದ್ರೆ ಅಥವಾ ಓದಬೇಕಾದ್ರೆ ನಿಮಗೆ ಬೇರೆನೇ ಥರದ ಇನ್ಸೈಟ್ಸ್ ಸಿಗುತ್ತೆ. ಅವರು ಹೇಗೆ ಇದನ್ನು ಗಮನಿಸ್ತಾರೆ, ಈ ಡೆವಲಪ್ಮೆಂಟನ್ನು ಹೇಗೆ ಗಮನಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ನೊಂದು ಎಕ್ಸ್ಪ್ಲೋರಿಂಗ್ ಆ್ಯಂಗಲ್ ಸಿಗುತ್ತೆ. ಕಲಿಕೆಗೆ ನೀವು ಇದನ್ನು ಬಳಸಿಕೊಳ್ಳಬಹುದು. ಆ ಬಳಿಕ ನೀವು ಸ್ಕ್ರಾಲ್ ಡೌನ್ ಮಾಡಬೇಕು. ಇದು ನೋಡಿ ಬಹಳ ಇಂಪಾರ್ಟೆಂಟು, ಬ್ರೋಕರ್ ರಿಸರ್ಚ್. ಇಲ್ಲಿ ನೋಡಿ MK ಗ್ಲೋಬಲ್ ಫಿನಾನ್ಷಿಯಲ್ ಸರ್ವಿಸಸ್ ಬೈ ಅಂತ ಅವರ ಒಪಿನಿಯನ್ ಅನ್ನು ಹೇಳಿದೆ. ಪ್ರಭುದಾಸ್ ಲಿಲಾಧರ್ ಇವರು ಸಹ ಬೈ ಅಂತ ಹೇಳಿದ್ದಾರೆ. KR ಚೋಕ್ಸಿ ಬೈ ಅಂದಿದ್ದಾರೆ. ಶೇರ್ ಖಾನ್ ಬೈ ಅಂತ ಹೇಳ್ತಿದ್ದಾರೆ. MK ಗ್ಲೋಬಲ್ ಫಿನಾನ್ಷಿಯಲ್ ಸರ್ವಿಸಸ್ ಇವರು 18th ಜುಲೈನಲ್ಲಿ ಹೇಳಿರೋದು ಬೈ ಅಂತ. ಅಗೈನ್ 5th ಅಕ್ಟೋಬರ್ನಲ್ಲೂ ಬೈ ಅಂತ ಹೇಳಿದ್ದಾರೆ. ನಾವು ಇದನ್ನ ಡೇಟನ್ನು ನೀವು ಇಲ್ಲಿ ಗಮನಿಸ್ತಿದ್ದೀವಿ. ICICIdirect.com ಜುಲೈನಲ್ಲೇನೆ ಬೈ ಅಂತ ಹೇಳಿದರು. ಇಲ್ಲಿ ನಿಮಗೆ ಟಾಪ್ ರೈಟ್ನಲ್ಲಿ PDF ಅಂತ ಇರುತ್ತಲ್ಲ, ಸೊ ICICI ಡೈರೆಕ್ಟ್ ಪಕ್ಕದಲ್ಲೇ PDF, ಅದನ್ನು ಕ್ಲಿಕ್ ಮಾಡಿದರೆ ಯಾಕೆ ಬೈ ಅಂತ ಆ ಕಂಪನಿ ಹೇಳ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಶೇರ್ ಪ್ರೈಸ್ 2.5 ಪಟ್ಟು ಎಕ್ಸ್ಟ್ರಾ ಬೆಳೆದಿದೆ ಕಳೆದ 5 ವರ್ಷದಲ್ಲಿ ಅನ್ನೋದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ವಿ ರಿಮೈನ್ ಪಾಸಿಟಿವ್ ಆ್ಯಂಡ್ ರಿಟೈನ್ ಅವರ್ ಬೈ ರೇಟಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಕೀ ಟ್ರಿಗರ್ಸ್ ಅನ್ನು ಗಮನಿಸಬಹುದು. ನೋಡಿ, ಅವರು ಸ್ಟ್ರಾಟಜಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋ ಕಾರಣಕ್ಕಾಗಿ, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಕಾರಣಗಳೇನಿದ್ದಾವೆ ಆ ಕಾರಣಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗೆ ನೀವು ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು, ಯಾವುದೋ ಒಂದು ಸಂಸ್ಥೆ ಹೇಳೋದನ್ನು ಅಗೈನ್ ಬ್ಲೈಂಡ್ ಆಗಿ ನೀವು ಡಿಪೆಂಡ್ ಆಗಬಾರ್ದು. ಈ ಎಲ್ಲ ಅಂಶಗಳನ್ನು ಗಮನಿಸಿ ಆ ಬಳಿಕ ನಿಮ್ಮದೇ ಒಂದು ಅನಾಲಿಸಿಸ್ ಮಾಡಿ ನೀವು ಡಿಸಿಷನ್ ಕೈಗೊಳ್ಳಬೇಕಾಗುತ್ತೆ. ಇದು ಬ್ರೋಕರ್ ರಿಸರ್ಚ್. ಅವರ ಲಾಭಕ್ಕನುಗುಣ ಆಗುವಂತಹ ಒಂದು ರೇಟಿಂಗ್ ಅನ್ನು ಅವರು ಕೊಡಬಹುದು. ಆ ಥರದ ಸಾಧ್ಯತೆಗಳು ಇದ್ದಾವೆ. ಅದರಿಂದ ನೀವು ಮೋಸ ಹೋಗಬಾರ್ದು ಅಂತಂದರೆ ಅವರೇನು ಗ್ರೋತ್ ಪ್ರಾಸ್ಪೆಕ್ಟಸ್ ಅಂತ ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ಆ ಬಳಿಕ ನಿಮ್ಮ ಅನಾಲಿಸಿಸ್ ಅನ್ನು ಇನ್ನೂ ಮುಂದುವರಿಸಿ. ಸೊ ಹಾಗೇನೆ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಇನ್ಸೈಡರ್ ಟ್ರಾನ್ಸಾಕ್ಷನ್ ಸಮರಿ ಅಂತಿರುತ್ತೆ. ಯಾರಾದರೂ ಒಂದು ವೇಳೆ ಆ ಕಂಪನಿಯಲ್ಲಿ ಇರುವಂಥವರೇ ಅಥವಾ ಕಂಪನಿಗೆ ಸಂಬಂಧಪಟ್ಟವರು ಒಂದು ವೇಳೆ ಇನ್ಸೈಡರ್ ಟ್ರೇಡಿಂಗನ್ನು ಮಾಡ್ಕೊಂಡಿದ್ರೆ ಅಥವಾ ಅವರ ಶೇರ್ಗಳನ್ನು ಮಾರಾಟ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಯಾವ ಥರದ ಡೆವಲಪ್ಮೆಂಟ್ಸ್ ಆಗಿದೆ ಅಂಥವು ಸಹ ಇಲ್ಲಿ ಸಿಗುತ್ತೆ. ಮುಂದಿನದು ಕಾರ್ಪೊರೇಟ್ ಆ್ಯಕ್ಷನ್ನು, ಏನೇನು ಬೋರ್ಡ್ ಮೀಟಿಂಗ್ಸ್ ಆಗಿದೆ, ಡಿವಿಡೆಂಡ್ಸು, ಈ ಎಲ್ಲದರ ಬಗೆಗಿನ ಮಾಹಿತಿ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ನೋಡಿ ನಿಮಗೆ ಬ್ಯಾಲೆನ್ಸ್ ಶೀಟು, ಇನ್ಕಮ್ ಸ್ಟೇಟ್ಮೆಂಟು, ಈ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಇಲ್ಲಿ ನೋಡಿ ಶೇರ್ ಹೋಲ್ಡಿಂಗ್, ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೋಡಿ, ಪ್ರಮೋಟರ್, ಈ ಕಂಪನಿಯ ಪ್ರಮೋಟರ್ಸ್ ಶೇರು 25.89%, FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 39.39%. ಅಂದರೆ ಹತ್ತತ್ರ 40%ನಷ್ಟು ವಿದೇಶಿ ಹೂಡಿಕೆ ಸಂಸ್ಥೆಗಳು ಇಲ್ಲಿ ಹೂಡಿಕೆ ಮಾಡಿವೆ. ಒಂದು ವೇಳೆ ಅವರು ತಮ್ಮ ಹೂಡಿಕೆಯನ್ನು ವಾಪಸ್ ತಕ್ಕೊಂಡ್ಬಿಟ್ರೆ ಈ ಕಂಪನಿಯ ಓವರಾಲ್ ಫಿನಾನ್ಷಿಯಲ್ಸ್ನ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ.
ಅದರ ಬಗ್ಗೆ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗೆಯೇ DII ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇನ್ನು ಮಿಕ್ಕಂತೆ ನಿಮ್ಮಂತಹ ರಿಟೇಲ್ ಇನ್ವೆಸ್ಟರ್ಸು ಒಟ್ಟು 13% ಇದ್ದಾರೆ. ಪ್ರೊಮೋಟರ್ಸ್ ಶೇರ್ ಒಂದು ವೇಳೆ ಒಂದು ಕಂಪನಿಯದ 60% ಇರುತ್ತೆ ಅಂದ್ಕೊಳ್ಳಿ, ನೀವು ಗಮನಿಸ್ತಾ ಇರ್ತೀರಿ, ಇದ್ದಕ್ಕಿದ್ದಂತೆ ಒಂದು ತಿಂಗಳಾದ್ಮೇಲೆ ಅದು 40%ಗೆ ಬಂದ್ಬಿಟ್ಟಿರುತ್ತೆ. ಅದರ ಅರ್ಥ 20%ನಷ್ಟು ಪ್ರೊಮೋಟರ್ ಶೇರು ಯಾಕೆ ಕಡಿಮೆ ಆಗ್ತಿದೆ? ಆ ಕಂಪನಿಯನ್ನು ಸ್ಥಾಪಿಸಿದವರು, ಪ್ರಮೋಟ್ ಮಾಡ್ತಿರುವಂಥವರು ನಂಬಿಕೆಯನ್ನು ಕಳ್ಕೊಂಡ್ರ? ಎಷ್ಟೋ ಅವರ ಹೋಲ್ಡಿಂಗ್ಸ್ನಲ್ಲಿರುವಂತಹ ಶೇರನ್ನು ಎನ್ಕ್ಯಾಶ್ ಮಾಡಿಕೊಂಡು ಅವರ ಮೇಲಿನ ಜವಾಬ್ದಾರಿಯನ್ನು ಸ್ವಲ್ಪ ಇಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸುವಂಥ ಸುದ್ದಿಗಳು, ಅಂತ ಡೆವಲಪ್ಮೆಂಟ್ಗಳು ಆದರೆ ನೀವು ಹುಷಾರಾಗಬೇಕಾಗತ್ತೆ. ಸೊ ಪ್ರಮೋಟರೇ ಯಾಕೆ ಹಿಂದೆ ಸರಿತಿದ್ದಾರೆ, ಯಾಕೆ ತಮ್ಮ ಶೇರನ್ನು ಲಿಕ್ವಿಡೇಟ್ ಮಾಡ್ಕೊಳ್ತಿದ್ದಾರೆ ಅನ್ನೋದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಓವರ್ ಡಿಪೆಂಡೆನ್ಸಿ ಇದ್ರೂ ಸಹ ನೀವು ಅದನ್ನು ಗಮನಿಸಬೇಕಾಗತ್ತೆ. ಹಾಗೆ ನೀವು ಮುಂದುವರೆದ್ರೆ ಪಿಯರ್ಸ್ ಅಂತ ಇದೆಯಲ್ಲ, ಇದನ್ನು ನಾವು ಗಮನಿಸಬೇಕು. ಅಂದರೆ HDFC ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬರುತ್ತೆ. ಅದೇ ಥರದ ಇತರೆ ಸ್ಟಾಕ್ಗಳು ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ, ಆಕ್ಸಿಸ್, ಇಂಡಸ್ಇಂಡ್ ಬ್ಯಾಂಕ್ ಇವೆಲ್ಲವೂ ಇದ್ದಾವೆ. ಅವುಗಳ ಪ್ರೈಸ್ ಏನು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 1687 HDFC, 727ಗೆ ICICI ಸಿಗುತ್ತೆ. ಕೋಟಕ್ ಮಹೀಂದ್ರ 2000 ರೂಪಾಯಿ ಇದೆ. ಹೀಗೆ ಮಾರ್ಕೆಟ್ ಕ್ಯಾಪು ಕೋಟಿಗಳಲ್ಲಿ ಅಂತ ನೋಡಿದರೆ HDFC ಬ್ಯಾಂಕು 9,34,389 ಕೋಟಿ, ICICI 5 ಲಕ್ಷ ಕೋಟಿ, ಕೋಟಕ್ ಮಹೀಂದ್ರ 4 ಲಕ್ಷ ಕೋಟಿ, ಹಾಗೆಯೇ ಆಕ್ಸಿಸ್ ಬ್ಯಾಂಕು 2,45,000 ಕೋಟಿ. ಹೀಗೆ ಆ ಬಳಿಕ ನೋಡಿ, ನಿಮಗೆ ಇಲ್ಲಿ ಕೆಲವು ರೇಷಿಯೋಗಳಿದ್ದಾವೆ. ಆ ರೇಷಿಯೋದ ಕಂಪ್ಯಾರಿಸನ್ ಇದೆ, ಅದನ್ನು ನೀವು ಗಮನಿಸಬೇಕು. TTM PE ಅಂತ ರೇಷಿಯೋ ನೋಡಿಕೊಂಡ್ರೆ ನೀವು ಆಲ್ಮೋಸ್ಟ್ ಕಾಂಪಿಟೇಟಿವ್ ಆಗಿದೆ. ಇದರಲ್ಲಿ ಕೋಟಕ್ ಮಹೀಂದ್ರ 40.24 ಇದೆ, HDFC ಬ್ಯಾಂಕ್ 28.46 ಇದೆ. ಹಾಗಾದರೆ TTM PE ಅಂತಂದ್ರೆ ಏನು? TTM PE ಅಂತಂದ್ರೆ ಟ್ರೈಲಿಂಗ್ 12 ಮಂತ್ಸ್ PE ಅಂತ ಅರ್ಥ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಏನಿರುತ್ತೆ ಅದನ್ನು ಬಳಸಿಕೊಂಡು ಮಾಡುವಂಥ ಒಂದು ಕ್ಯಾಲ್ಕುಲೇಷನ್. ನೋಡಿ, ಈಗ ಕರೆಂಟ್ ಶೇರ್ ಪ್ರೈಸ್ ಏನಿದೆಯೋ ಅದನ್ನು ಕಳೆದ 4 ಕ್ವಾರ್ಟರ್ನ ಅರ್ನಿಂಗ್ಸ್ ಪರ್ ಶೇರ್, ಪ್ರತಿ ಶೇರ್ನ ಮೇಲೆ ನನಗೆಷ್ಟು ಗಳಿಕೆ ಸಾಧ್ಯ ಆಗ್ತಿದೆ ಅನ್ನೋ ಅಂಶವನ್ನು ಕಳೆದ 4 ಕ್ವಾರ್ಟರ್ದು ಬಳಸ್ಕೊಂಡು ಈಗಿನ ಮಾರ್ಕೆಟ್ ಪ್ರೈಸ್ ಇರುತ್ತಲ್ಲ ಅದನ್ನು ಡಿವೈಡ್ ಮಾಡಿದಾಗ ನಿಮಗೆ TTM PE ಅಂತ ಸಿಗುತ್ತೆ. ಕಳೆದ 12 ತಿಂಗಳ ಒಂದು ಆವರೇಜ್ ನಿಮಗೆ ಸಿಗುತ್ತೆ, ಅದನ್ನು ನೀವು ಗಮನಿಸಬೇಕು. ಆ ಬಳಿಕ P/B ರೇಷಿಯೋ. P/B ಅಂತಂದರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಅಂತ. ಪ್ರೈಸ್ ಅಂದರೆ ಈಗಿನ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಏನಿದೆ ಆ ಕಂಪನಿಯ ಸ್ಟಾಕು ಅನ್ನೋದು. ಬಿ ಅಂತಂದರೆ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಅಂತಂದರೆ ಓವರಾಲ್ ಅಸೆಟ್ಸ್ ಎಷ್ಟಿದೆ, ಓವರಾಲ್ ಲಯಬಿಲಿಟೀಸ್ ಎಷ್ಟಿದೆ, ಇದರ ಡಿಫರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಬುಕ್ ವ್ಯಾಲ್ಯೂ ಸಿಗುತ್ತೆ. ಸೊ ಈಗಿನ ಸ್ಟಾಕ್ನ ಪ್ರೈಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ನೀವು ಮಾಡಿದಾಗ ನಿಮಗೆ P/B ರೇಷಿಯೋ ಸಿಗುತ್ತೆ. ಮುಂದಿನ ರೇಷಿಯೋ ನೀವು ಗಮನಿಸಬೇಕಾಗಿರೋದು ರಿಟರ್ನ್ ಆನ್ ಈಕ್ವಿಟಿ. ಅಂದರೆ ಓವರಾಲ್ ನೆಟ್ ಇನ್ಕಮ್ ಆ ಕಂಪನಿಯ ಗಳಿಕೆ ಎಷ್ಟಿದೆ ಡಿವೈಡೆಡ್ ಬೈ ಎಷ್ಟು ಈಕ್ವಿಟಿ ಶೇರ್ಸ್ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, ರಿಟರ್ನ್ ಆನ್ ಈಕ್ವಿಟಿ ಅಂತ ನಾವು ಗಮನಿಸಿದರೆ ಇಲ್ಲಿ 15% ಇದೆ HDFC. ಇದು ಇನ್ನೆಲ್ಲ ಬ್ಯಾಂಕ್ಗಳಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಇದು ಅಗೈನ್ ನಾನು ಹೇಳ್ತಿದ್ದೀನಿ, ಶಿಫಾರಸಲ್ಲ, ಕಲಿಕೆಯ ಒಂದು ಹೆಜ್ಜೆಗೆ ನಿಮಗೆ ಸಿಗ್ತಿರುವಂತಹ ಮಾಹಿತಿ. ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ನೀವು ನೋಡಿದರೆ ಇದು ಒಂದು ಬ್ಯಾಂಕ್ನ ಬಳಿ ಎಷ್ಟು ಬಂಡವಾಳ ಇದೆ ಅನ್ನೋದನ್ನು ಸೂಚಿಸುತ್ತೆ. ಇಂಟ್ರೆಸ್ಟ್ ಅರ್ನ್ಡ್ ಅಂದರೆ ಇರುವಂಥ ಬಂಡವಾಳವನ್ನು ತೊಡಗಿಸಿ ನಾನೆಷ್ಟು ಗಳಿಸ್ತಿದ್ದೀನಿ ಅನ್ನೋದನ್ನು ತೋರಿಸುತ್ತೆ. ಇನ್ನು NIM ಅಂತ ಅಂದರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಅಂದರೆ ಇದು ಎಷ್ಟು ಪ್ರಾಫಿಟಬಿಲಿಟಿಯನ್ನು ತರುವಂಥ ತಾಕತ್ತಿದೆ ಅನ್ನೋದರ ಒಂದು ರೇಷಿಯೋ. ಹೀಗೆ ನೀವು ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ನೋಡ್ರಿ, ಹಬ್ಬದ ಸಂದರ್ಭದಲ್ಲಿ ನೀವು ಹೂವು ಹಣ್ಣು ತೆಗೆದುಕೊಳ್ಳೋದಕ್ಕೆ ಹೋದಾಗ ಸಾಮಾನ್ಯವಾಗಿ ಎಕ್ಸ್ಟ್ರಾ ದುಡ್ಡು ಅಥವಾ ಕಾಸ್ಟ್ಲಿ ನೀವು ಪೇ ಮಾಡ್ತೀರಲ್ವಾ? ಯಾಕೆ ಹೇಳಿ? ಡಿಮಾಂಡ್ ಜಾಸ್ತಿ ಇರುತ್ತೆ. ಅದೇ ನೀವು ಒಂದು ವೇಳೆ ಎಂಡ್ ಆಫ್ ಸೀಸನ್ ಸೇಲು ಅಥವಾ 60% ಆಫ್ ಅಂತ ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡ್ನ ಔಟ್ಲೆಟ್ನಲ್ಲಿ ಬೋರ್ಡ್ ಹಾಕಿದರೆ ತಾಳು ನೋಡೇ ಬಿಡೋಣ ಅಂತ ನೀವು ಚೆಕ್ ಮಾಡ್ತೀರಿ. ಯಾಕೆ ಹೇಳಿ? ಒಳ್ಳೆ ಬ್ರ್ಯಾಂಡು, ಒಳ್ಳೆ ಕ್ವಾಲಿಟಿಯ ಮಟೀರಿಯಲು, ಬಟ್ ಏನಕ್ಕೋ ಆಫ್ ಪ್ರೈಸಲ್ಲಿ ಕೊಡ್ತಿದ್ದಾರಲ್ವಾ, ನಾವು ತಗೋಬಹುದಲ್ವಾ ಅಂತ ಯೋಚನೆ ಮಾಡ್ತೀವಿ. ಅದರರ್ಥ ಒಳ್ಳೆ ಸ್ಟಾಕು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಆದರೆ ಅಥವಾ ಓವರ್ ಪ್ರೈಸ್ಡ್ ಇಲ್ಲ ಅಂತಂದರೆ ಅಂಥ ಕಡೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡಬಹುದು. ಒಂದು ವೇಳೆ ಒಂದು ಬಬಲ್ನಲ್ಲಿ ಇದ್ದಾಗ ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ದಾಗ ಆಟೋಮ್ಯಾಟಿಕಲಿ ಪ್ರೈಸ್ ಜಾಸ್ತಿ ಆಗಿಬಿಡುತ್ತೆ. ಅಂಥ ಟೈಮ್ನಲ್ಲಿ ತೊಗೊಂಡ್ರೆ ನೀವು ಎಕ್ಸ್ಟ್ರಾ ಪ್ರೈಸನ್ನು ಕೊಡ್ತಿರ್ತೀರಿ. ಸೊ ಈ ಥರದ ಸನ್ನಿವೇಶಗಳ ಲಾಭ ನೀವು ಪಡ್ಕೊಳ್ಬೇಕು ಅಂತಂದರೆ ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟ್. ಇಷ್ಟೂ ಹೊತ್ತು ನಾವು ಡಿಸ್ಕಸ್ ಮಾಡಿರೋದು ಬರೀ ಒಂದು ಸಣ್ಣ ಹೆಜ್ಜೆ ಅಷ್ಟೇ. ನೀವು ಕಲಿಯೋದಕ್ಕೆ ಆರಂಭ ಮಾಡುವ ಸಂದರ್ಭದಲ್ಲಿ ಇದನ್ನು ಗಮನಿಸಿ ಮುಂದುವರಿಯೋದಕ್ಕೆ, ಇನ್ನೂ ಹೆಚ್ಚು ಕಲಿಯೋದಕ್ಕೆ ನೀವು ಡಿಸಿಷನನ್ನು ಕೈಗೊಳ್ಳಬೇಕು. ನೆನಪಿರಲಿ, ನಾವು ಇಲ್ಲಿವರೆಗೆ ಮಾತಾಡಿದ ಯಾವುದೇ ಅಂಶ ಶಿಫಾರಸು ಅಲ್ಲ, ಬರೀ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ.
ಈ ಥರದ ಇನ್ನಷ್ಟು ಇನ್ಫಾರ್ಮೇಷನ್ ಅನ್ನು ಅಥೆಂಟಿಕ್ ಆಗಿ ನೀವು ಕಲಿಬೇಕು ಅಂತಂದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಗ್ಗೆನೇ ಡೀಟೇಲ್ಡ್ ಕೋರ್ಸ್ ಇದೆ. ಸೊ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ, ಬುದ್ಧಿವಂತರಾಗಿ ಎಲ್ಲ ಸಂಕೋಲೆಗಳನ್ನು ತೊಡೆದು ನೀವು ಯಶಸ್ವಿ ಆಗಿ. ಆಲ್ ದಿ ಬೆಸ್ಟ್.